ಆಚಿ ಚಿಲ್ಲಿ ಪೌಡರ್. ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸಂಕ್ರಾಂತಿ ಹಬ್ಬದಲ್ಲಿ ಈ ಒಂದು ಹಬ್ಬದ ಸ್ಪೆಷಲ್ನಲ್ಲಿ ವಿನಯ್ ಗೌಡ ಅವರು ಎಷ್ಟು ಲಕ್ಷದ ಡ್ರೆಸ್ ಅನ್ನು ಧರಿಸಿದ್ದಾರೆ ಇವತ್ತು? ಸರ್ ನನಗೆ ಏನಂತ ಹೇಳಿ ಸರ್, ಇದು ಬರ್ತಾ ಬರ್ತಾ ಹೆಂಗಾಗ್ತಿದೆ ಅಂದರೆ ಒಂದು ಕಂಪನಿ ಹೆಸರುಗಳು ಒಂದಷ್ಟು ಪ್ರಾಡಕ್ಟ್ ಹೆಸರುಗಳು ಹೇಳ್ಕೊಂಡು ಅದು ಹಾಕ್ಕೊತಿದ್ದೀನಿ ಇದು ಹಾಕ್ಕೊತಿದ್ದೀನಿ, ದಟ್ ಡಸಂಟ್ ಡಿಫೈನ್ ಯುವರ್ ಕ್ಯಾರೆಕ್ಟರ್ ಸರ್. ಬಟ್ಟೆ ಮನುಷ್ಯನ ಮಾನ ಕಾಪಾಡೋದಕ್ಕಿರೋದು. ಅದನ್ನು ನೀವು ಎಷ್ಟು ಕೋಟಿ ಕೊಟ್ಟು ಹಾಕ್ಕೊಂಡ್ರೂ ಅಷ್ಟೇ, ಎಷ್ಟು ರೂಪಾಯಿನಲ್ಲಿ ಹಾಕ್ಕೊಂಡ್ರೂ ಅಷ್ಟೇ, ನೀವು ಒಂದು ತುಂಡು ಬಟ್ಟೆನ ಮೈ ಮೇಲೆ ಒತ್ಕೊಂಡು ಬಂದ್ರೂ ಅಷ್ಟೇ, ಮನುಷ್ಯನಿಗೆ ಮಾತ್ರ ಬೆಲೆ ಇರೋದು, ಬಟ್ಟೆಗೆ ಅಥವಾ ಆ ಬ್ರ್ಯಾಂಡ್ಗಳಿಗಲ್ಲ. ಆ ಮನುಷ್ಯನಿಗೆ ಬೆಲೆ ಬರಬೇಕು ಅಂದರೆ ಆ ಮನುಷ್ಯನ ವ್ಯಕ್ತಿತ್ವ, ಮಾತಾಡೋ ರೀತಿ, ನಡ್ಕೊಳೋವಂಥ ನಡವಳಿಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್, ಬಿಗ್ ಬಾಸ್ ನೋಡ್ತಾ ಇದ್ರಿ ಬಹುಶಃ, ಯಾಕಂದರೆ ಬಿಗ್ ಬಾಸ್ ಮನೇಲಿ ಇದ್ದು ಬಂದಿದ್ದೀರಿ. ಸೊ ಹಂಗಾಗಿ ಈಗ ಕೊನೆಯ ಹಂತಕ್ಕೆ ಬಿಗ್ ಬಾಸ್ ಬಂದಿರುವಂಥದ್ದು. ಸೊ ಹೇಗೆ ನಡೀತಿದೆ ಬಿಗ್ ಬಾಸ್? ಕೊನೆ ಹಂತಕ್ಕೆ ಬಂದಿರೋದ್ರಿಂದಾಗಿ ಯಾರು ಗೆಲ್ಲಬಹುದು ಅಂತ ನಿಮ್ಗೆ ಅನ್ಸುತ್ತೆ? ಸರ್, ಟಾಪ್ 6 ಎಲ್ಲರೂ ವಿನ್ನರ್ಸೇ ಸರ್. ಐ ಥಿಂಕ್ ಎವ್ರಿ ಒನ್ ಆರ್ ವಿನ್ನರ್ಸ್. ಬಿಕಾಸ್ 100 ದಿನ ಕಳೆಯೋದು ಆ ಮನೆಯಲ್ಲಿ ಅಷ್ಟು ಈಸಿ ಅಲ್ಲ. ಆ್ಯಂಡ್ 6 ಜನ ಆ ಮನೆಯಲ್ಲಿ ಒಟ್ಟಿಗೆ ಬಂದಿದ್ದಾರೆ. ಅದು ಏನೆಲ್ಲ ಎಲಿಮಿನೇಟ್ ಆಗೋದು 1 or 2 hour ಡಿಫ್ರೆನ್ಸ್ನಲ್ಲಿ ಎಲಿಮಿನೇಟ್ ಆಗ್ತಾರೆ. ಒಬ್ರಿಗೆ ಒಂದು ಕಪ್ ಸಿಗುತ್ತೆ, ಒಂದು ಕ್ಯಾಶ್ ಪ್ರೈಸ್ ಸಿಗುತ್ತೆ, ಒಂದು ವಿನ್ನರ್ ಪಟ್ಟ ಸಿಗುತ್ತೆ. ಹೂ ಎವರ್ ಇಸ್ ಡಿಸರ್ವಿಂಗ್ ದೇ ವಿಲ್ ಗೆಟ್ ಇಟ್. ಬಟ್ ಟಾಪ್ 6ನಲ್ಲಿರೋ ಅಷ್ಟು ಜನರು ಐ ಥಿಂಕ್ ದೇ ಆರ್ ದ ವಿನ್ನರ್ಸ್. ಸರ್, ನಿಮ್ಗೆ ಯಾರು ಇಷ್ಟ ಬಿಗ್ ಬಾಸ್ ಮನೆಯಲ್ಲಿ? ನನಗೆ ಐ ಥಿಂಕ್ ಅಶ್ವಿನಿ ಮೇಡಮ್, ಬಿಕಾಸ್ ದ ವೇ ಶಿ ಸ್ಟಾರ್ಟೆಡ್ ಬಿಗ್ ಬಾಸ್, ಅಲ್ಲಿಂದನೇ ಇಲ್ಲಿ ತನಕ ಜರ್ನಿ ಬೂಮ್ ಆಗಿ ಬಂದಿದ್ದು. ಐ ಥಿಂಕ್ ಶಿ ಈಸ್ ಡೂಯಿಂಗ್ ಅ ಗ್ರೇಟ್ ಜಾಬ್. ಎಸ್, ಅದ್ರ ಬಗ್ಗೆನೂ ಒಂದಷ್ಟು ಕಮೆಂಟ್ಗಳು ಮಾತಾಡ್ತಾ ಇದ್ದಾರೆ. ಬಟ್ ನೀವು ಪ್ರೆಸೆಂಟ್ ಬಿಟ್ಟು ಸ್ಟಾರ್ಟಿಂಗಿಂದ ಒಂದು ರೀಕಾಲ್ ಮಾಡಿಕೊಂಡ್ರೆ, ಅಶ್ವಿನಿ ಅವ್ರನ್ನ ತೆಗೆದ್ಬಿಟ್ಟು ಬಿಗ್ ಬಾಸ್ ಮನೆ ನೋಡಿ, ಏನೂ ಇಲ್ಲ ಅಂತ ಅನ್ಸುತ್ತೆ. ಬಿಕಾಸ್ ಅವ್ರು ಟ್ರಿಗರ್ ಆಗಿದ್ದಕ್ಕೇ ಒಂದಷ್ಟು ಕಾಂಟ್ರವರ್ಸಿಗಳಾಗಿದ್ದು, ಒಂದಷ್ಟು ಫೈಟ್ಗಳಾಗಿದ್ದು. ಒಬ್ಬ ಆಪೋನೆಂಟ್ಗೆ ಇನ್ನೊಬ್ಬ ಆಪೋನೆಂಟ್ ಇರಬೇಕು ಸರ್, ಆಗಲೇ ಅದು ಗೇಮ್ ಅಂತ ಆಗೋದು. ಬಿಗ್ ಬಾಸ್ ಇಸ್ ಅ ಗೇಮ್ ಶೋ, ವ್ಯಕ್ತಿತ್ವದ ಆಟ. ಸೊ ಇಲ್ಲಿ ಯಾರ್ಯಾರ ವ್ಯಕ್ತಿತ್ವ ಯಾರೂ ಬದಲಾಯಿಸೋದಕ್ಕಾಗೋದಿಲ್ಲ. ಆ್ಯಂಡ್ ಆ ವ್ಯಕ್ತಿತ್ವಗಳು ಕ್ಲೈಮ್ಯಾಕ್ಸಿಗೆ ಬರ್ತಾ ಇರೋ ಹಂಗೆ ನಾರ್ಮಲ್ ಆಗ್ಬಿಡುತ್ತೆ. ಇಟ್ ಬಿಕಮ್ಸ್ ಎಸ್, ಇವ್ರು ಕಳಪೆ ಹೋಗ್ಬೇಕು, ಇವ್ರು ಗೆಲ್ಲೇಬಾರ್ದು ಅಂತ ಹೊರಗಡೆ ಕೂತ್ಕೊಂಡು ಡಿಸೈಡ್ ಮಾಡೋರು ನಾವು ಯಾರೂ ಅಲ್ಲ. ಫ್ಯಾನ್ಸ್ ಆಗಿ ನಾವು ಒಬ್ಬರನ್ನ ಇಷ್ಟ, ಇನ್ನೊಬ್ಬರನ್ನ ಕೆಳಗಾಕಿ ಮಾತಾಡ್ಬೋದೇ ಹೊರತು, ನಾವು ಎಷ್ಟೇ ಮಾತಾಡಿದ್ರು, ಯಾರನ್ನ ಎಷ್ಟೇ ಕೆಳಗಾಕಿದ್ರು, ಯಾರನ್ನ ಎಷ್ಟೇ ಮೇಲೆತ್ತಿದ್ರು, ಗೆಲ್ಲೋರು ಗೆಲ್ತಾರೆ. ಅವ್ರ ವ್ಯಕ್ತಿತ್ವಗಳು ಹಾಗೇ ಇರುತ್ತೆ, ಅವ್ರ ಜೀವನ ಅವ್ರು ನೋಡ್ಕೊಂಡು ಹೋಗ್ತಾರೆ. ಸರ್, ಇನ್ನೊಂದು, ಈಗ ಆರಂಭದಲ್ಲಿ ಗಿಲ್ಲಿ ಅವರು ಗೆಲ್ತಾರೆ ಈ ಬಾರಿ ಕಪ್ ಅಂತ ಹೇಳಲಾಗ್ತಾಯಿತ್ತು. ಬಟ್ ಇವಾಗ ಎಲ್ಲೋ ಒಂದು ಕಡೆ ಅಶ್ವಿನ್ ಪುರ ಜಾಸ್ತಿ ಅಲೆಗಳು ಎಲ್ತಾವೆ ಇರುವಂಥದ್ದು. ಸೊ ಹಂಗಾಗಿ ಗಿಲ್ಲಿನ ಅಶ್ವಿನ ಅನ್ನುವಂಥ ಚರ್ಚೆ. ಸಿ, ಬೋತ್ ಆರ್ ಡೂಯಿಂಗ್ ಗ್ರೇಟ್ ಜಾಬ್. ಗಿಲ್ಲಿನೂ ಎಲ್ಲೂ ಬಿಟ್ಕೊಡ್ದಂಗೆ ಆಡಿದ್ದಾನೆ, ಅವನ ವ್ಯಕ್ತಿತ್ವದಲ್ಲಿ ಅವ್ನು ಆಡಿದ್ದಾನೆ. ಅಶ್ವಿನಿ ಅವರು ಅವ್ರ ವ್ಯಕ್ತಿತ್ವದಲ್ಲಿ ಅವ್ರು ಆಡಿದ್ದಾರೆ. ಸೊ ಐ ಥಿಂಕ್ ಹೂ ಎವರ್ ಅವ್ರವ್ರ ರೀತಿಯಲ್ಲಿ ಅವ್ರವ್ರ ವಿನ್ನರ್ಸು ಸರ್. ನನಗೆ ಹಾಗೆ ನೋಡಬೇಕು ಅಂದರೆ ಗಿಲ್ಲಿ ಅಶ್ವಿನಿಯವರು ಇಬ್ಬರೂ ಒಟ್ಟಿಗೆ ಕಪ್ಪೆತ್ತಿದ್ರೆ ಚೆನ್ನಾಗಿರುತ್ತೆ. ಬಿಕಾಸ್ ಅವರಿಬ್ಬರೇ ಈ ಇಡೀ ಸೀಸನಲ್ಲಿ ಕಾಣಿಸ್ಕೊಂಡಿರೋದು. ಈ ಬಲರಾಮನ ದಿನಗಳನ್ನು, ಈ ಸಿನಿಮಾವನ್ನು ಯಾಕೆ ನೋಡಬೇಕು ಜನ? ಸರ್, ಸಂಕ್ರಾಂತಿ ಹಬ್ಬನ ಯಾಕೆ ಆಚರಿಸ್ಬೇಕು ಜನರು ಅಂತ ನೀವು ಕೇಳಿದ್ರೆ ಏನು ಹೇಳಿ ನಾನು? ಆ ಹಬ್ಬಕ್ಕೆ ಒಂದು ಅದರದೇ ಆದಂಥ ಸೊಗಡಿದೆ. ಒಂದು ಬೆಳಗ್ಗೆ ಎದ್ದರೆ ಒಂದು ತೋರಣ ಕಟ್ಟೋದ್ರಿಂದ, ಸಿಹಿ ತಿಂಡಿಗಳು ಮಾಡೋದ್ರಿಂದ, ಸಾಯಂಕಾಲ ಎತ್ತುಗಳನ್ನ ಬೆಂಕಿ ಮೇಲೆ ಹಾರಿಸೋವರೆಗೂ ಕುತೂಹಲ ಇರುತ್ತೆ, ಹಬ್ಬದ ವಾತಾವರಣ ಇರುತ್ತೆ. ಬಲರಾಮನ ದಿನಗಳು ಆ ಥರ ಒಂದು ಪ್ರಾಡಕ್ಟು. ಶುರುವಾದಾಗಿಂದ ಲಾಸ್ಟ್ವರೆಗೂ ಎಡ್ಜ್ ಆಫ್ ದಿ ಸೀಟ್ನಲ್ಲಿ ಕೂತ್ಕೊಂಡು ಪ್ರತಿ ಒಂದು ಸೀನೂ ಹಬ್ಬದ ಊಟ ಥರ ಎಂಜಾಯ್ ಮಾಡಿಕೊಂಡು ಚೆನ್ನಾಗಿ ತಿಂದು ತೇಗಿ ಮನೆಗೆ ಹೋಗಿ ನೆಮ್ಮದಿಯಾಗಿ ಮಲಗುವಂಥ ಸಿನಿಮಾ ಇದು. ನೋಡಿದ್ಮೇಲೆ ನೀವೇ ಹೇಳ್ತೀರಾ.